ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಬಟ್ಟೆಗಳ ಆರ್ಗನೈಸೇಷನ್ ಅಲ್ಲಿ ಉಪಯೋಗವಾಗುವಂತಹ 10 to 15 ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಕಬೋರ್ಡ್ ಇದ್ರೂ ಇಲ್ಲದೆ ಇದ್ರೂ ಕೂಡ ಉಪಯೋಗವಾಗುವಂತಹ ಈ ಟಿಪ್ಸ್ನ ಎಲ್ಲೂ ಮಿಸ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೂನು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನಿಲ್ಲಿ ಕಬೋರ್ಡ್ಸ್ನ ಡೀಪ್ ಕ್ಲೀನ್ ಮಾಡಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ಕೊಳ್ತೀನಿ. ಫಸ್ಟ್ ಕ್ಲೀನಿಂಗ್ ಮಾಡೋದಕ್ಕಿಂತ ಮುಂಚೆ ಕಬೋರ್ಡ್ನ ಖಾಲಿ ಮಾಡ್ಕೊಳ್ಬೇಕಾಗತ್ತೆ. ಕಬೋರ್ಡಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಇಡೋದಕ್ಕೋಸ್ಕರ ಈ ಒಂದು ಕಾಟ್ ಮೇಲೆ ಒಂದು ನೀಟಾಗಿರುವಂಥ ಬೆಡ್ಶೀಟ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಇಡ್ತೀನಿ. ಈ ವಿಡಿಯೋದಲ್ಲಿ ಕಬೋರ್ಡ್ ಇಲ್ಲದೆ ಇರೋರು ಕೂಡ ಬಟ್ಟೆಗಳನ್ನ ಯಾವ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಈಗ ಫಸ್ಟಿಗೆ ನಾನು ಯಾವ್ಯಾವ ಶೆಲ್ಫ್ನ ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಶೆಲ್ಫಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಮೈಕ್ರೋಫೈಬರ್ ಕ್ಲಾತಿಂದ ಒರೆಸ್ತಾ ಇದ್ದೀನಿ. ಕ್ಲೀನಿಂಗೋಸ್ಕರ ಯಾವ್ಯಾವ ಕ್ಲಾತ್ಸ್ನ ಯೂಸ್ ಮಾಡ್ತೀರಾ ಶೇರ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀರಾ. ಇಟ್ ಡಿಪೆಂಡ್ಸ್ ಆನ್ ಸರ್ಫೇಸ್ ಅಂತಾನೆ ಹೇಳ್ಬೋದು. ಕಮಿಂಗ್ ವಿಡಿಯೋಸಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಅನ್ನೋದು ಕೊಡ್ತೀನಿ. ಕಬೋರ್ಡ್ ಒಳಗಡೆ ಕ್ಲೀನ್ ಮಾಡೋಕ್ಕೆ ಡ್ರೈ ಕ್ಲಾತ್ನ ಯೂಸ್ ಮಾಡೋದ್ರೆ ಬೆಟರು. ಒಂದು ವೇಳೆ ವೆಟ್ ಕ್ಲಾತ್ ಏನಾದ್ರು ಯೂಸ್ ಮಾಡ್ತೀರಾ ಅನ್ನೋದಾದರೆ ಇಮ್ಮಿಡಿಯೇಟ್ ಆಗಿ ಡ್ರೈ ಬಟ್ಟೆಯಿಂದ ಕೂಡ ಒಂದ್ಸತಿ ಒರೆಸ್ಬೇಕಾಗತ್ತೆ. ಅಲ್ಪ ಸ್ವಲ್ಪ ಮಾಯಿಶ್ಚರ್ ಇದ್ರೂ ಕೂಡ ಅದರ ಮೇಲೆ ನಾವು ಕೆಲವೊಂದು ಸೆನ್ಸಿಟಿವ್ ಕ್ಲಾತ್ಸ್ನ ಜೋಡಿಸಿದಾಗ ಫಂಗಸ್ ಇರ್ಬೋದು, ಬ್ಯಾಡ್ ಸ್ಮೆಲ್ ಬರೋವಂಥದ್ದು, ಸಣ್ಣ ಸಣ್ಣ ಹುಳಗಳೆಲ್ಲ ಬೇಗ ಅಟ್ಯಾಕ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆದಷ್ಟು ಡ್ರೈ ಆಗಿರೋ ಥರನೇ ನೋಡ್ಕೊಳ್ಳಿ. ನೆಕ್ಸ್ಟು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಆರ್ಗನೈಸರ್ಸು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸುಮಾರಷ್ಟು ಆರ್ಗನೈಸರ್ಸ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಬಟ್ಟೆಗಳನ್ನ ಯಾವ ಶೆಲ್ಫಲ್ಲಿ ಜೋಡಿಸ್ತೀರಾ ಅದಕ್ಕೆ ಸೂಟ್ ಆಗುವಂಥ ಆರ್ಗನೈಸರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ಈ ಆರ್ಗನೈಸರ್ಸ್ನೆಲ್ಲ ಕೂಡ ಒಂದ್ಸತಿ ಒರೆಸ್ಕೊಳ್ತಾ ಇದ್ದೀನಿ. ಇವುಗಳನ್ನ ಸುಮಾರಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 7 to 8 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಇವುಗಳನ್ನೆಲ್ಲ ಒಂದು ತೇವ ಬಟ್ಟೆಯಿಂದನೇ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದು ಶೆಲ್ಫಲ್ಲಿ ನೇತಾಕುವಂತಹ ಹ್ಯಾಂಗಿಂಗು. ಇದರಲ್ಲೂ ಕೂಡ ಸುಮಾರಷ್ಟು ಬಟ್ಟೆಗಳನ್ನ ಜೋಡಿಸ್ಕೊಳ್ಬೋದು. ಇವುಗಳನ್ನೆಲ್ಲ ಯಾವ್ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಶೆಲ್ಫ್ ಹ್ಯಾಂಗಿಂಗ್ ಏನು ತೋರಿಸ್ತಾ ಇದ್ದೀನಿ, ಇದರಲ್ಲಿ ನಿಮಗೆ ಎಷ್ಟು ಶೆಲ್ಫ್ ಬೇಕು ಅನ್ನೋದ್ರ ಮೇರೆಗೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 4 ಶೆಲ್ಫ್ ಬರೋ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇರೆ ಕಬೋರ್ಡ್ಗೂ ಕೂಡ ಇದು ಸೂಟ್ ಆಗುತ್ತೆ ಅನ್ನೋ ಕಾರಣದಿಂದ. ನಿಮ್ಮ ಮನೇಲಿ ಒಂದೇ ರೂಮ್ ಇದೆ ಅನ್ನೋದಾದರೆ ಎಕ್ಸಾಕ್ಟಾಗಿ ಸೂಟ್ ಆಗುವಂಥ ಆರ್ಗನೈಸರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ ಮಲ್ಟಿಪಲ್ ರೂಮ್ಸ್ ಎಲ್ಲ ಇದೆ ಅನ್ನೋದಾದರೆ ಸೈಜಸ್ ಸ್ವಲ್ಪ ವೇರಿಯೇಷನ್ ಇದ್ರೂ ಕೂಡ 2 ರೂಮ್ಗೂ ಸೂಟ್ ಆಗೋ ಥರ ತೊಗೊಂಡ್ರೆ ಬೆಟರು. ಈ ಶೆಲ್ಫ್ ಆರ್ಗನೈಸರಲ್ಲಿ ಎಲ್ಲ ರೀತಿಯ ನೈಟ್ ವೇರ್ಸ್ನ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಇದರಲ್ಲಿ ನೈಟ್ ಡ್ರೆಸ್ಸಸ್ ಇರ್ಬೋದು, ಮತ್ತು ಈ ಪೈಜಾಮಾ ಪ್ಯಾಂಟ್ಸ್ ಎಲ್ಲ ಬರುತ್ತೆ ಅಲ್ವಾ ಅಂಥದ್ದು, ಮತ್ತು ನೀ ಲೆಂತ್ ಫ್ರಾಕ್ಸ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತೀನಿ. ಶಾರ್ಟ್ ಫ್ರಾಕ್ಸ್ಗೆ ಇನ್ನರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಅದನ್ನು ಈ ಒಂದು ಶೆಲ್ಫ್ ಆರ್ಗನೈಸರ್ಗೆ ತಕ್ಕಂಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಈ ಪಾಕೆಟ್ ಬಂದು ಜವ್ವಾದು ಪೌಡರ್ ಪಾಕೆಟ್. ಇದನ್ನು ಯಾಕೆ ಬಟ್ಟೆಗಳಲ್ಲಿ ಯೂಸ್ ಮಾಡಬೇಕು, ಇದನ್ನು ಯಾವ ಥರ ತಯಾರಿ ಮಾಡ್ಕೊಳ್ಬೋದು, ಆ್ಯಕ್ಚುಲಿ ಇದು ಎಕ್ಸಾಕ್ಟಾಗಿ ಏನು, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಆ ವಿಡಿಯೋ ಲಿಂಕ್ನ ಮೇಲೆ ಕಾಣಿಸುವಂಥ ಐ ಬಟನಲ್ಲಿ ಇಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ 2 ಆರ್ಗನೈಸರ್ಸ್ ಏನಿದೆ ರೆಕ್ಟ್ಯಾಂಗಲ್ ಆರ್ಗನೈಸರ್ಸ್, ಇದು ಶರ್ಟ್ಸ್ ಇರ್ಬೋದು, ಪ್ಯಾಂಟ್ಸ್, ಕುರ್ತಾಸ್, ಪೈಜಾಮಾಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಥರದ ಬಟ್ಟೆಗಳನ್ನ ಕೂಡ ಇದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇನ್ನು ಒಂದು ತೆಗೆದ್ರೆ ಕೆಳಗಡೆ ಇರೋದು ಬಿದ್ದೋಗುತ್ತೆ ಅನ್ನೋ ಚಾನ್ಸ್ ಕೂಡ ಇರಲ್ಲ. ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲಿ ನಾನು ಕೆಲವೊಂದು ಕಾಟನ್ ದುಪ್ಪಟ್ಟಾಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಅಲ್ಲಿ ಏನು ಸ್ಪೇಸ್ ಇದೆ ಅದಕ್ಕೆ ಎಕ್ಸಾಕ್ಟಾಗಿ ಫೋಲ್ಡಿಂಗ್ನ ಮಾಡಿಕೊಂಡು ಈ ಥರ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಟ್ರಿಕ್ ಹೇಳ, ಹಳೇ ಕಾಟನ್ ದುಪ್ಪಟ್ಟಗಳನ್ನ ಬಿಸಾಡಿದ್ರೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ಕ್ಲೀನಿಂಗೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಕೂದಲೆಲ್ಲ ಒಣಗಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಇನ್ನು ಇದೇ ಥರ ಶರ್ಟ್ ಆರ್ಗನೈಸರ್ಸ್ನ ನಾನು ಇನ್ನೂ ಒಂದು ರೂಮಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲಿ ಐರನ್ ಮಾಡಿಟ್ಟಿರುವಂಥ ಪ್ಯಾಂಟ್ಸ್ ಇರ್ಬೋದು, ಈ ಥರ ಶರ್ಟ್ಸ್ನೆಲ್ಲ ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಐರನ್ ಬಟ್ಟೆಗಳನ್ನ ಒಂದ್ರ ಮೇಲೆ ಒಂದು ಇಟ್ಟಾಗ ಒಂದನ್ನು ತೆಗೆದ್ರೆ ಇನ್ನೊಂದು ಬಿದೋಗ್ತಾ ಇರುತ್ತೆ. ಬಟ್ ಇದರಲ್ಲಿ ಆ ಚಾನ್ಸೇ ಇರಲ್ಲ. ಕೆಳಗಡೆ ಇರೋದನ್ನು ಕೂಡ ನಾವು ಈಸಿಯಾಗಿ ತೆಗಿಬೋದು. ಈ ಆರ್ಗನೈಸರ್ಸ್ನ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇವುಗಳ ಲಿಂಕ್ ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ
ಥರ ಕೆಲವೊಂದು ಟೈಮ್ ಟೇಕಿಂಗ್ ಕೆಲಸಗಳನ್ನ ಮಾಡುವಾಗ ತುಂಬ ಬೋರ್ ಆಗುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಫೋನಲ್ಲಿ ಮಾತಾಡ್ಕೊಳ್ತಾ ನಾನು ಈ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ನಾವು ಏನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸ ಬೋರ್ ಆಗದಿರಾನೆ ವಿತಿನ್ ಟೈಮಲ್ಲೇ ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ಬೋದು. ಇನ್ನು ಕೆಲವೊಂದು ಸೀಸನಲ್ ವೈಸ್ ಕ್ಲಾತ್ಸ್ ಇರ್ಬೋದು, ರೇರಾಗಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನ ಯೂಶ್ವಲಿ ನಾನು ಅಪ್ಪರ್ ಶೆಲ್ಫಲ್ಲೇ ಇಟ್ಕೊಂಡಿರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಶಾಲ್ಸ್ ಇರ್ಬೋದು, ಮತ್ತು ಕೆಲವೊಂದು ಸತಿ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡುವಂಥ ಕೆಲವೊಂದು ಟವಲ್ಸ್ನೆಲ್ಲ ಕೂಡ ನಾನು ಈ ಒಂದು ಪ್ಲೇಸಲ್ಲಿ ಜೋಡಿಸ್ಕೊಂಡಿರ್ತೀನಿ. ರೇರಾಗಿ ಯೂಸ್ ಮಾಡೋ ಕಾರಣ ಪದೇ ಪದೇ ತೆಗೆಯೋ ಅವಶ್ಯಕತೆ ಇರಲ್ಲ. ಇನ್ನು ಕೆಲವೊಂದು ಸೀಸನಲ್ ಕ್ಲಾತ್ಸ್ ಇರುತ್ತೆ ಅಲ್ವಾ, ವಿಂಟರ್ ಕ್ಲಾತ್ಸ್, ಸಮ್ಮರ್ ಕ್ಲಾತ್ಸ್. ಸೊ ಆ ಬಟ್ಟೆಗಳನ್ನ ಕೂಡ ನಾವು ಆ ಸೀಸನ್ ಬಂದಾಗ ಮಾತ್ರನೇ ಯೂಸ್ ಮಾಡ್ತಿರ್ತೀವಲ್ವಾ, ಅಂತ ಬಟ್ಟೆಗಳನ್ನೆಲ್ಲ ಕೂಡ ನಾನು ಮೇಲೆ ಶೆಲ್ಫಲ್ಲೇ ಜೋಡಿಸ್ಕೊಳ್ತೀನಿ. ಇನ್ನು ಈ ಥರ ಜಾಸ್ತಿ ಫ್ರೀ ಸ್ಪೇಸ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಆಗಿ ಕಂಫರ್ಟ್ ಕವರ್ಸ್ ಎಲ್ಲ ಬರುತ್ತೆ ಅಲ್ವಾ, ಸ್ವಲ್ಪ ದೊಡ್ಡದಾಗಿರುತ್ತೆ, ಅಂಥದ್ರಲ್ಲಿ ಹಾಕ್ಬಿಟ್ಟು ಮೇಲೆ ಶೆಲ್ಫಲ್ಲಿ ಜೋಡಿಸ್ಕೊಳ್ತೀನಿ. ನೆಕ್ಸ್ಟ್ ಈ ಬಾಸ್ಕೆಟ್ಸು ಕಬೋರ್ಡ್ ಇಲ್ಲ ಅಂದರೂ ಕೂಡ ಬಟ್ಟೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿಡುವಂಥ ಬಟ್ಟೆಗಳನ್ನ ರೋಲಿಂಗ್ ಮೆಥಡಲ್ಲಿ ಇಡೋದಾದರೆ ತುಂಬ ಜಾಸ್ತಿ ಬಟ್ಟೆಗಳನ್ನ ಒಂದೇ ಬಾಸ್ಕೆಟಲ್ಲೇ ಇಟ್ಕೊಳ್ಬೋದು. ಪ್ಯಾಂಟ್ಸ್ನೆಲ್ಲ ಕೂಡ ನಾನು ಇದೇ ಥರ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನಮ್ಮ ಲೇಡೀಸ್ಗೆ ಬಟ್ಟೆಗಳಂದ್ರೇ ನೆನಪಾಗುವಂಥದ್ದು ಮೇಯ್ನಾಗಿ ತುಂಬ ಟ್ರೆಂಡಿಂಗಲ್ಲಿ ನೈಟೀಸ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಕೂಡ ಒಂದೇ ನೈಟಿ ಇದೆ, ಅದನ್ನು ನಾನು ಮೆನ್ಸಸ್ ಟೈಮಲ್ಲೆಲ್ಲ ಯೂಸ್ ಮಾಡ್ತಿರ್ತೀನಿ. ಅದನ್ನು ಇಲ್ಲಿ ಫೋಲ್ಡ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೈಟೀಸ್ ನಿಮ್ಮ ಹತ್ರ ಇದೆ ಅನ್ನೋದಾದರೆ ಆ ನೈಟಿಗಳನ್ನೆಲ್ಲ ಕೂಡ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿಕೊಂಡು ಬಾಸ್ಕೆಟಲ್ಲೇ ಆರ್ಗನೈಸ್ ಮಾಡ್ಕೊಳ್ಬೋದು. ಇನ್ನು ಪುಟ್ಟ ಪುಟ್ಟ ಮಕ್ಕಳ ಬಟ್ಟೆನ ಕೂಡ ಇದರಲ್ಲಿ ಸೆಗ್ರಿಗೇಟ್ ಮಾಡಿ ಜೋಡಿಸ್ಕೊಳ್ಬೋದು. ಫ್ರಾಕ್ಸು, ಶರ್ಟ್ಸು, ಇನ್ನರ್ಸ್ ಎಲ್ಲ ಕೂಡ ಸಪ್ರೇಟಾಗಿ ಈ ಥರ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿಕೊಂಡು ಜೋಡಿಸ್ಕೊಳ್ಬೋದು. ಇದೇ ಥರ ನನ್ನ ಮಗಳ ಬಟ್ಟೆನ ಜೋಡಿಸೋದಕ್ಕೋಸ್ಕರ ಕೂಡ ನಾನು ಈ ಒಂದು ಬಾಸ್ಕೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇನ್ನರ್ಸ್ ಎಲ್ಲ ಒಂದು ಕಡೆ, ಪ್ಯಾಂಟ್ಸ್ ಎಲ್ಲ ಒಂದು ಕಡೆ, ಶರ್ಟ್ಸ್ ಎಲ್ಲ ಒಂದು ಕಡೆ, ಫ್ರಾಕ್ಸ್ನೆಲ್ಲ ಕೂಡ ಈ ಥರ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀನಿ. ನೋಡೋಕ್ಕೂ ನೀಟಾಗಿರುತ್ತೆ, ತೆಗೆಯೋದು ಕೂಡ ತುಂಬ ಈಸಿ ಆಗುತ್ತೆ. ಒಂದು ತೆಗೆದ್ರೆ ಇನ್ನೊಂದು ಬಿದ್ದೋಗ್ದಿರ ಇರುತ್ತೆ. ಕಬೋರ್ಡಲ್ಲಿ ತುಂಬ ಮೆಸ್ಸಿಯಾಗಿ ಕಾಣಿಸುವಂಥದ್ದು ಇನ್ನರ್ಸ್ನ ನಾವು ಒಂದು ಕಡೆ ಜೋಡಿಸಿಟ್ರು ಕೂಡ ಒಂದು ತೆಗೆದಾಗ ಇನ್ನೊಂದು ಬಿದ್ದೋಗ್ತಾನೆ ಇರುತ್ತೆ. ಆ ಇನ್ನರ್ಸ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಪುಟ್ಟದಾಗಿರುವಂಥ ಬಾಸ್ಕೆಟ್ ಇದ್ರೆ ತುಂಬ ಎಕ್ಸಾಕ್ಟಾಗಿ ಫಿಟ್ ಆಗುತ್ತೆ. ಒಂದು ವೇಳೆ ನೀವು ಕಬೋರ್ಡಲ್ಲಿ ಬಟ್ಟೆಗಳನ್ನ ಜೋಡಿಸ್ತೀರಾ ಅನ್ನೋದಾದರೆ ಕಬೋರ್ಡ್ಸಲ್ಲಿ ಈ ಥರ ಡ್ರಾಸ್ ಇದ್ದೇ ಇರುತ್ತೆ ಅಲ್ವಾ. ಈ ಒಂದು ಡ್ರಾಸಲ್ಲಿ ಲೆಗ್ಗಿನ್ ಪ್ಯಾಂಟ್ಸ್ ಇರ್ಬೋದು ಅಥವಾ ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಅವುಗಳನ್ನ ಈ ಥರ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ಒಂದೊಂದು ಡ್ರಾ ಅಲ್ಲಿ ಸುಮಾರಷ್ಟು 15ರಿಂದ 20 ಅಥವಾ 25 ಪ್ಯಾಂಟ್ಸ್ನ ಕೂಡ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಒಂದು ಕಡೆ ಎಲ್ಲ ಲೆಗ್ಗಿನ್ ಪ್ಯಾಂಟ್ಸ್ನ ಜೋಡಿಸ್ಕೊಂಡಿದ್ದೀನಿ, ಇನ್ನೊಂದು ಕಡೆ ದುಪ್ಪಟ್ಟಾಸ್ ಬರುತ್ತೆ ಅಲ್ವಾ, ಅವುಗಳನ್ನ ಕೂಡ ಈ ಥರ ಫೋಲ್ಡ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ನೋಡೋದಲ್ವಾ, ಕಡಿಮೆ ಜಾಗದಲ್ಲಿ ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಬೇಕು ಅಂದರೆ ಈ ಟ್ರಿಕ್ಸ್ ಎಲ್ಲ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಡ್ರಾ ಇದೆ, ಅದರಲ್ಲಿ ನಾನು ಸ್ಯಾರಿ ಪೆಟಿಕೋಟ್ಸ್ನೆಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ಜೋಡಿಸ್ಕೊಳ್ತಿದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ಕಡಿಮೆ ಜಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನ ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ. ಈ ಐಡಿಯಾ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಲೆಗ್ಗಿನ್ಸ್, ಸ್ಯಾರಿ ಪೆಟಿಕೋಟ್ಸ್ ಮಾತ್ರನೇ ಅಲ್ಲ, ಜೆಂಟ್ಸ್ ಬನಿಯನ್ಸ್ ಎಲ್ಲ ಕೂಡ ಇದೇ ಥರ ಫೋಲ್ಡ್ ಮಾಡಿ ಈ ಒಂದು ಡ್ರಾಸಲ್ಲಿ ಜೋಡಿಸ್ಕೊಳ್ಬೋದು. ತೆಗೆಯೋದು ಕೂಡ ಈಸಿ ಆಗುತ್ತೆ. ಯೂಶುವಲಿ ಮೆನ್ಸ್ ಎಲ್ಲಾನು ಬಟ್ಟೆ ತೆಗಿಬೇಕಾದ್ರೆ ಒಂದು ತೆಗೆದಾಗ ಇನ್ನೊಂದು ಬಿದ್ದೋದ್ರೂ ಕೂಡ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಿರ್ತಾರಲ್ವ. ಸೊ ಅಂಥವ್ರಿಗೆ ಈ ಥರ ಜೋಡಿಸ್ಕೊಟ್ರೆ ಅವ್ರು ಯಾವ್ದು ಬೇಕೋ ಅದನ್ನು ಮಾತ್ರನೇ ಎಕ್ಸಾಕ್ಟಾಗಿ ತೆಗಿತಾರೆ. ಕಬೋರ್ಡ್ಸ್ ಇಲ್ಲದೆ ಇರೋರಿಗೆ, ಶೆಲ್ಫ್ ಇದ್ದು ಡೋರ್ಸ್ ಇಲ್ಲದೆ ಇರೋರಿಗೆ ಈ ಒಂದು ಸ್ಯಾರಿ ಕವರ್ಸ್ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಇವುಗಳಲ್ಲಿ ತುಂಬ ಸೈಜಸ್ ಅನ್ನೋದು ಅವೈಲಬಲ್ ಇರುತ್ತೆ. ಇದರಲ್ಲಿ ಸ್ಟ್ರಾಂಗ್ ಇರೋವಂಥದ್ದು ಕೂಡ ಬರುತ್ತೆ. ಇನ್ನು ನಾರ್ಮಲ್ ಆಗಿ ಇದರಲ್ಲಿ ನಾನು ಸ್ಯಾರೀಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀನಿ. ಡೈಲಿ ವೇರ್ ಸ್ಯಾರೀಸ್ನೆಲ್ಲ ಕೂಡ ಈ ಥರ ನಾನು ಕವರ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಬಟ್ ಈ ಬಾರಿ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದ್ರಿಂದ ಸ್ಯಾರಿ ಕವರ್ಸ್ನ ತೆಗೆದುಬಿಟ್ಟು ಈ ಥರ 1 by 1 ಜೋಡಿಸ್ತಾ ಇದ್ದೀನಿ. ಕಬೋರ್ಡ್ಸ್ ಇರ್ಬೋದು, ಮನೇನಿರ್ಬೋದು, ನಾವು ಯಾವ ಥರ ಚೇಂಜಸ್ ಮಾಡ್ಕೊಳ್ತಿರ್ತೀವಿ ಅನ್ನೋದ್ರ ಮೇರೆಗೆ ನಮ್ಮ ಥಾಟ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಒಂದೇ ಥರ ಆರ್ಗನೈಸೇಷನ್ ಬೋರ್ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ರೂ ಕೂಡ ಹೊಸತನ ಅನಿಸುತ್ತೆ. ಯೂಶುವಲಿ ಲೇಡೀಸ್ಗೆ ಕಬೋರ್ಡ್ ಸ್ಪೇಸ್ ಜಾಸ್ತಿ ಬೇಕು ಅಂತಲೇ ಹೇಳ್ತಾರೆ. ಕಾರಣ ತುಂಬ ಸೆಂಟಿಮೆಂಟ್ಸ್ ಇರುವಂಥ ಸ್ಯಾರೀಸ್ನೆಲ್ಲ ಕೂಡ ನಾವು ಮೆಮೊರೀಸ್ಗೋಸ್ಕರ ಆದ್ರೂ ಇಟ್ಕೊಂಡಿರ್ತೀವಿ. ಮದುವೆ ಸ್ಯಾರಿಯಿಂದ ಹಿಡಿದು ಮಕ್ಕಳು ಹುಟ್ಟಿದಾಗ, ನಾಮಕರಣ ಮಾಡಿದಾಗ ಈ ಥರ ಒಂದೊಂದು ಸ್ಯಾರಿಗೆ ಒಂದೊಂದು ರೀತಿಯ ಸ್ಟೋರಿ ಇರುತ್ತೆ. ಆ ಸ್ಯಾರೀಸ್ನೆಲ್ಲ ಕೂಡ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡಿರ್ತೀವಿ. ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆ ಬ್ಲೌಸ್ ಫಿಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆ ಮೆಮೊರಬಲ್ ಸ್ಯಾರಿ ಮಾತ್ರ ಯಾರಿಗೂ ಕೊಡೋಕ್ಕೆ ಇಷ್ಟಪಡಲ್ಲ ಅಲ್ವಾ. ನೀವು ಕೂಡ ಅಷ್ಟೇನಾ? ಕಮೆಂಟ್ ಮಾಡಿ ತಿಳಿಸಿ.
ಸ್ಯಾರೀಸ್ನ ಜೋಡಿಸುವಾಗ ಆದಷ್ಟು ಸೆಕ್ಷನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಸೆಕ್ಷನ್ ಸ್ಪೇಸ್ ಎಷ್ಟಿದೆ ಅನ್ನೋದ್ರ ಮೇರೆಗೆ ನೀವು ಸ್ಯಾರಿನ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಚಿಕ್ಕದಾಗಿದ್ರೆ ಫೋಲ್ಡಿಂಗು ಕೂಡ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸ್ಯಾರೀಸ್ನ ಒಂದು ಕಡೆ ಸೀದಾ ಇಡ್ತಾ ಇದ್ದೀನಿ, ಇನ್ನೊಂದು ಕಡೆ ಉಲ್ಟಾ ಇಡ್ತಾ ಇದ್ದೀನಿ. ಕಾರಣ ಇದೆಲ್ಲ ಕೂಡ ಡಿಸೈನರ್ ಸ್ಯಾರೀಸು. ಒಂದೇ ಶೇಪಲ್ಲಿ ಇಟ್ಟರೂ ಕೂಡ ಒಂದು ರೀತಿ ಸ್ಲೈಡ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ಯಾರಿ ಬಾರ್ಡರ್ ಈ ಕಡೆ, ಒಂದು ಸ್ಯಾರಿ ಬಾರ್ಡರ್ ಆ ಕಡೆ ಟರ್ನ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಸ್ಯಾರಿ ಕವರ್ಸೇ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಾದರೆ ಸೈಡ್ಗೆ ಸಪೋರ್ಟರ್ಸ್ ಆಗಿ ಒಂದು ಸ್ವಲ್ಪ ಸ್ಟೀಲ್ ಹ್ಯಾಂಡ್ಲಿಂಗ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಬಟ್ ಈ ಒಂದು ಬಾಕ್ಸ್ ಥರ ಇದು ಸ್ಟಡಿ ಆಗಿದೆ ಅನ್ನೋದಾದರೆ ಸೈಡಲ್ಲಿ ಸಪೋರ್ಟರ್ಸ್ ಇದೆ ಅಂತ ಅರ್ಥ. ಇದರಲ್ಲಿ ಸ್ವಲ್ಪ ಹೆವಿಯಾಗಿರುವಂಥ ಡ್ರೆಸ್ಸಸ್ ಇರುತ್ತೆ ಅಲ್ವಾ, ಮಕ್ಕಳ ಲೆಹೆಂಗಾ ಇರ್ಬೋದು, ಅದನ್ನು ಫೋಲ್ಡ್ ಮಾಡಿ ಒಂದು ಕಡೆಗೆ ಇಟ್ಟರು ಕೂಡ ಫುಲ್ಲು ಹರಡ್ಕೊಂಡ್ಬಿಟ್ಟಿರುತ್ತೆ. ಅಂಥದನ್ನೆಲ್ಲ ಕೂಡ ಈ ಥರ ಬಾಕ್ಸಸಲ್ಲಿ ಆರ್ಗನೈಸ್ ಮಾಡ್ಕೊಳ್ಬೋದು. ಸುಮಾರು 10ರಿಂದ 15 ಸೆಟ್ಟನ್ನ ನಾನು ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಪುಟ್ಟ ಮಕ್ಕಳಿದ್ರೆ ಅವ್ರದ್ದೆಲ್ಲ ಈ ಥರ ಲಂಗ ಬ್ಲೌಸ್ ಇರ್ಬೋದು, ಲೆಹೆಂಗಾಸ್ ಎಲ್ಲ ಜಾಸ್ತಿ ಇದೆ ಅಂದಾಗ ಈ ಥರ ಆರ್ಗನೈಸರ್ಸ್ನ ತೊಗೊಂಡ್ರೆ ಬೆಟರು. ಇನ್ನೊಂದು ಕಡೆ ಸ್ಯಾರಿ ಕವರಲ್ಲಿ ಟೆಂಪಲ್ಸ್ಗೆಲ್ಲ ಹೋಗುವಾಗ ಹಾಕೊಳ್ಳುವಂತಹ ಮಕ್ಕಳ ಬಟ್ಟೆಗಳನ್ನೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲೂ ಕೂಡ ಬಟ್ಟೆಗಳನ್ನ ಜೋಡಿಸೋದಕ್ಕೆ ಸುಮಾರಷ್ಟು ಐಡಿಯಾಸ್ನ ಫಾಲೋ ಮಾಡ್ತಿರ್ತೀರಾ. ನನಗೆ ಯೂಸ್ಫುಲ್ ಆಗುವಂಥ ಯಾವುದಾದ್ರು ಐಡಿಯಾ ನಿಮಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಫಾಲೋ ಮಾಡ್ತೀನಿ. ಮೇಯ್ನಾಗಿ ಮೆನ್ಷನ್ ಮಾಡಬೇಕಾಗಿರುವಂಥ ಒಂದು ಟ್ರಿಕ್ ಏನು ಅನ್ನೋದಾದರೆ, ಯೂಶ್ವಲಿ ನಾವು ಕಬೋರ್ಡ್ಸಲ್ಲಿ ಫಸ್ಟ್ ಬಟ್ಟೆಗಳನ್ನ ಜೋಡಿಸುವಾಗ ಯಾರಿಗೂ ಕೂಡ ಯಾವ ಆರ್ಗನೈಸರ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋ ಐಡಿಯಾ ಅನ್ನೋದು ಡೆಫಿನೆಟ್ಲಿ ಇರಲ್ಲ. ನೀವು ಬಿಗಿನರ್ಸ್ ಆಗಿದ್ರೆ ಆದಷ್ಟು ನೀವು ಕಾರ್ಡ್ಬೋರ್ಡ್ ಬಾಕ್ಸಸ್ ಬರುತ್ತೆ ಅಲ್ವಾ, ಅದರಿಂದ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ನೀವು ಬಾಸ್ಕೆಟ್ನ ಪರ್ಚೇಸ್ ಮಾಡ್ಬೋದು. ಆದಷ್ಟು ಪ್ಲಾಸ್ಟಿಕ್ ಬಾಸ್ಕೆಟ್ಸ್ಗಿಂತ ಸ್ಟೀಲ್ ಬಾಸ್ಕೆಟ್ಸ್ ಎಲ್ಲ ಇವಾಗ ಅವೈಲಬಲ್ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ಕಂಪೇರ್ ಟು ಪ್ಲಾಸ್ಟಿಕ್ ಬಾಸ್ಕೆಟ್ಸ್, ಐರನ್ ಬಾಸ್ಕೆಟ್ಸ್ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಜೆಟ್ ವೈಸ್ ಕೂಡ ನೋಡಿಕೊಂಡು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಬೋದು. ನೀವೇನಾದರೂ ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಸ್ಟಾರ್ಟಿಂಗ್ ಎಲ್ಲ ನಾನು ಕೆಲವೊಂದು ಕಾರ್ಡ್ಬೋರ್ಡ್ ಬಾಕ್ಸಸ್ ಎಲ್ಲಾನು ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಇರುವಂಥ ಬಾಸ್ಕೆಟ್ಸ್ನೇ ನಾನು ಆರ್ಗನೈಸರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಕ್ಸಾಕ್ಟಾಗಿ ಸೂಟ್ ಆಗುವಂಥ ಕೆಲವೊಂದು ಶೆಲ್ಫ್ ಆರ್ಗನೈಸರ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಸೂಟ್ ಆಗುವಂಥ ಆರ್ಗನೈಸರ್ಸ್ ಒನ್ಸ್ ನಾವು ಪರ್ಚೇಸ್ ಮಾಡಿಬಿಟ್ವಿ ಅನ್ನೋದಾದರೆ ಸುಮಾರು ವರ್ಷಗಳ ಕಾಲ ಬಾಳಿಕೆ ಅನ್ನೋದು ಬರುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವುದು ಮೇಯ್ನ್ ಆಗಿ ಯೂಸ್ಫುಲ್ ಆಯಿತು ಅನ್ನೋದು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.